ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆದ್ಮೇಲೆ ಈರಣ್ಣ ಕಡಾಡಿ ರಾಜ್ಯಸಭಾ ಸದಸ್ಯರು ಸಮಯ ಮುಗಿಲಿಕ್ಕೆ ಬಂತದ್ದು, ಹೊಸದಾಗಿ ಆಗ್ತಾರಲ್ಲೋ ಗೊತ್ತಿಲ್ಲ. ಆದರೆ ಅವ್ರ ಮೇಲೆ ಒಂದು ಈ ಸಂದರ್ಭದಲ್ಲಿ ಆರೋಪ ಬಂದುಬಿಟ್ಟದ. ಕಲ್ಲುಳ್ಳಿಯ ಸಮಾಜ ಹೋರಾಟಗಾರರು ನಮ್ಮ ಸುಭಾಷ್ ಕೊಲ್ಬೆಟ್ ಅನ್ನುವಂಥವ್ರು ಮತ್ತು ನ್ಯಾಯವಾದಿ ಮಲ್ಲಪ್ಪ ಕಡಾಡಿ ಅನ್ನುವಂಥವ್ರು ಅವರ ಶ್ರೀ ಮಹಾಲಕ್ಷ್ಮಿ ವಿರೋಧೋದ್ದೇಶಗಳ PKPS ಪ್ರಾಥಮಿಕ ಕೃಷಿ ಪತ್ತಿನ ಸಂಘ ಇಲ್ಲೇ 8-9-10 ಕೋಟಿಗಳವರೆಗೆ ಅಪರಾಧ ಆಗ್ಯದ, ಗೋಲ್ಮಾಲ್ ಆಗ್ಯದ ಅನ್ನೋ ಆರೋಪ ಮಾಡಿದ್ದಾರೆ. ಇದು ಆರೋಪ ಇದು ಸತ್ಯ ಹೌದು ಅಲ್ವೋ? ನಿಜವಾಗಿಯೂ ಇಲ್ಲಿವರೆಗೆ ಅವ್ರ ಜೀವನವನ್ನು ನೋಡ್ತಾ ಬಂದಾಗ ನಾವು ಕರಪ್ಟ್ ಅಲ್ಲ ಅಂತ ಹೇಳದೆ ಹೋದರು ಸಹಿತ ಇವತ್ತು ರಾಜಕಾರಣದಲ್ಲಿದ್ದವರು ಕರಪ್ಟ್ ಇರ್ತಾರೆ ಮ್ಯಾಕ್ಸಿಮಮ್ ಅನ್ನುವಂಥದ್ದು. ಹಿಂದೊಮ್ಮೆ ನಮ್ಮ ಮಾಜಿ ಉಪಪ್ರಧಾನಿಯವರು ಹೇಳಿದರು, ಭಯೋತ್ಪಾದಕರು ಮುಸಲ್ಮಾನರಲ್ಲ, ಆದರೆ ಸಿಗೋರು ಮುಸಲ್ಮಾನರು ಅನ್ನುವಂಗೆ ಈ ಮಾತಾಗ್ಯದ. ಇವತ್ತು ನಾವು ಇವು ಆರೋಪ ಮಾಡಿದ್ದಾರೆ ಅಂದರೆ ಅವರ 8-9 ಕೋಟಿ ರೂಪಾಯಿಗಳನ್ನ ಅಪರಾಧವರು ಮಾಡಿದ್ದಾರೆ, ಅವರ ಹೊಡೆದಿದ್ದಾರೆ ಅಂತ ಅವ್ರು ಹೇಳಿ ಹೊರಟಿಲ್ಲ. ಆದರೆ ಅವ್ರ ಆರೋಪ ಆ ರೀತಿ ಅದ. ಯಾಕೆಂತಂದ್ರೆ ಏನು ಡೆಪಾಸಿಟ್ ಇದ್ದಂಥ ದುಡ್ಡನ್ನು SBಗೆ ತೊಗೊಂಡು CD ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಅಲ್ಲಿಂದ ಏನಪ್ಪ ಅಂತಂದ್ರೆ ಚೆಕ್ ಮೂಲಕ ಇವರು ಸಾಲ ಕೊಡಬೇಕಾಗಿತ್ತು. ಇದೇನಾಗಿಲ್ಲ ಅನ್ನೋ ಒಂದು ಮೇನ್ ಆರೋಪ. ಅದರ ಜೊತೆಗೆ ಇಲ್ಲಿ ಸ್ವಸಹಾಯ ಸಂಘಗಳಿಗೆ ಒಂದು ಸ್ವಸಹಾಯ ಸಂಘಕ್ಕೆ 1 ಲಕ್ಷವರೆಗೆ ಅದ. ಇಲ್ಲಿ 18-20 ಲಕ್ಷ ತನಕ ಸಾಲ ಕೊಟ್ಟಿದ್ದಾರೆ ಅನ್ನೋದು ಆರೋಪಗಳನ್ನ, ಘನಘೋರವಾದ ಆರೋಪಗಳನ್ನ ಮಾಡ್ತಾಯಿದ್ದಾರೆ. ಹಾಗಾಗಿ ಕೊಟ್ಟರೆ ಯಾಕೆ ಅಧಿಕಾರಿಗಳು ಕೊಟ್ರ, ಅಥವಾ ಅಧಿಕಾರಿಗಳು ಅಧ್ಯಕ್ಷರ ಮಾತು ಕೇಳಿ ಕೊಟ್ರ, ಅಥವಾ ಅಲ್ಲಿ ಸೆಕ್ರೆಟರಿ ಅವರ ಸ್ವ ಬಲದಲ್ಲಿ ಕೊಟ್ರ? ಏನಿದು? ಯಾರು ಮಾಡಿದಷ್ಟು? 8-9 ಕೋಟಿ ಅಂತ ಸಣ್ಣ ಅಮೌಂಟ್ ಅಲ್ಲ. ಸಾಲ ತೊಗೊಂಡು ಹೋದವರು ಆ ಸಾಲ ಮುಟ್ಟಿಸ್ತಾ ಇಲ್ಲ, ಮರಳಿಸ್ತಾ ಇಲ್ಲ, ಗಾಯಬಾಗ್ತಾ ಇದ್ದಾರೆ. ಅವ್ರು ಹಿಡಿಬೇಕಂತಂದ್ರೆ ರೂಲ್ಸ್ ಮೀರಿ ಕೊಟ್ಟಂಥದ್ದು ಅಂದ್ರೆ ನಿಯಮಗಳಿದ್ದಾವೆ. ಒಂದು ಸಹಕಾರಿ ಸಂಘಕ್ಕೆ ಅಂದ್ರೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಈ ಸ್ವಸಹಾಯ ಸಂಘಕ್ಕೆ 1 ಲಕ್ಷವರೆಗೆ ಕೊಡೋದಪ್ಪ. ಅದರಲ್ಲಿ 18, 15, 20 ಲಕ್ಷ ಕೊಟ್ಟಿದ್ದು ಯಾರಿಗೆ ಅನ್ನುವಂಥದ್ದು. ಇದು ಈಗ ನೇರವಾಗಿ ನಮ್ಮ ಈರಣ್ಣ ಕಡಾಡಿ ಅವ್ರ ಮೇಲೆ ಬಂದಿರ್ಲಿಕ್ಕತ್ತದ. ಯಾಕೆ ಅಧ್ಯಕ್ಷರು ಅವರ ನೋಡ್ಬೇಕಾಯ್ತಲ್ಲ, ಇಲ್ಲಿವರೆಗೆ ಯಾಕೆ ನೋಡಲಿಲ್ಲ ಅಂತೇಳಿ. ಈ ಹಿಂದೊಮ್ಮೆನೂ ಅವರು ಒಂದಿಷ್ಟು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದು ಒಂದು 2-3 ವರ್ಷದಿಂದ. ಅಂದ್ರೆ ಆ ಮೂಲಕ ಅವರು ಪ್ರತಿಯೊಂದನ್ನು ನೋಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಅಲ್ಲಿ ಅಧಿಕಾರಿಗಳು ಸಂಬಂಧಿಸಿದಂಥ ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಅವ್ರ ಜವಾಬ್ದಾರಿ ಎಲ್ಲ ಅದು ಅನ್ನುವಂಥ ಮಾತುಗಳನ್ನ. ಅದೇ ಕಾಲಕ್ಕೆ ನಾವು ಸ್ವಲ್ಪ ಅಲ್ಲಿ ವಿರೋಧಿಗಳನ್ನು ಹೋಯ್ತು. ಈ ವಿರೋಧಿಗಳ ಮಾತು ಹೇಳಿದ್ದೆ ನಿಮಗೆ. ಒಂದದ್ದು ನಮ್ಮ ಸುಭಾಷ್ ಕೊಲ್ಬೆಟ್ಟನವರು, ಎರಡನೇದ್ದು ಮಲ್ಲಪ್ಪ ಕಡಾಡಿ ಅನ್ನುವಂಥವ್ರು ಆರೋಪ ಮಾಡಿದ್ದಾರೆ ಇದನ್ನು. ಇನ್ನು ಇವರ ಸಹಜವಾಗಿ ಇರಾನ್ ಅವ್ರ ಪರ ಇದ್ದಂಥ ಜನರು ಇರ್ತಾರೆ, ಅದು ಸಾಮಾನ್ಯರು ಇರ್ತಾರೆ, ಅವರು ಸ್ವಲ್ಪ ಮಾತಾಡಿ ನೋಡಿದಾಗ ಇದು ನೋಡ್ರಿ ಮೇಲ್ನೋಟಕ್ಕೆ ಹೌದು ಅನಿಸ್ತದೆ, ಸರಿ ಅದ, ಇಲ್ಲಂತಲ್ಲ, ಮತ್ತು ಮೇನ್ ಅಧ್ಯಕ್ಷರಿಗೆ ಜವಾಬ್ದಾರಿ ಆಗ್ತಾರೆ ಅನ್ನುವಂಥ ಮಾತು ಜೊತೆಗೆ ಇಲ್ಲೇ ವಿಶೇಷವಾಗಿ ಅವ್ರ ಹಿಂದಿನ ಕರಿಯರ್ ನೋಡಿದ್ರೆ, ರಾಜಕೀಯ ಕರಿಯರ್ ನೋಡಿದ್ರೆ ಅಂಥವು ಯಾವ ಆರೋಪಗಳು ಬಂದಿಲ್ಲ ಇಲ್ಲಿವರೆಗೆ. ಈಗ ಬಂದದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಇಲ್ಲೇ ಉದ್ಭವ ಆಗ್ಯದ. ಸಹಜ ಅವ್ರನ್ನ ಕೇಳಿದಾಗ ಇಲ್ಲರಿ ಅವ್ರ ಸಂಬಂಧಿಕರ ಅವ್ರೊಳಗಿನ ವಿರೋಧಿಗಳು ಮಾಡ್ತಾ ಇದ್ದಾರೆ, ಅವ್ರ ಬೆಳವಣಿಗೆ ಸಹಿಸಲಾರ್ದಿದೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಅವರೇನಲ್ಲಿ ಇಲ್ಲ, ತನಿಖೆ ಆಗಲಿ ಅನ್ನುವಂಥ ಮಾತನ್ನು ಈರಣ್ಣ ಕಡಾಡಿ ಅವರಿಗೆ ಆತ್ಮೀಯರಿದ್ದಂಥವ್ರು ಮಾತಾಡ್ತಾ ಇದ್ದಾರೆ. ಜೊತೆಗೆ ಜನಸಾಮಾನ್ಯರು ಸಹಿತ ಆಶ್ಚರ್ಯ ವ್ಯಕ್ತಪಡಿಸಿದ್ರೆ, ಇಲ್ಲರಿ ನಾವು ನೋಡಿದ್ವಿ ಇಲ್ಲಿವರೆಗೆ ಈರಣ್ಣವ್ರು ಹಂಗಿರಲಿಲ್ಲ ಅಂತ, ಈಗ ಯಾಕೆ ಬಂತು? ಇದು ಸಹಿತ ಇವತ್ತು ಪ್ರಶ್ನೆ ಮಾಡುವಂಥ ವಿಷಯ ಆಗ್ಯದ. ಮತ್ತು ಅಲ್ಲಿ 8-9 ಕೋಟಿ ರೂಪಾಯಿ ನೋಡಿ ಸಹಕಾರ ಸಂಘದೊಳಗೆ ದುಡ್ಡು ಅಪರಾಧಪ್ರಿ ಆಗೋದು ಗೊತ್ತದ. ಭಾಳಷ್ಟು ಸಂಘಗಳು ಹೇಗಾಗಿ ದಿವಾಳಿದ್ದು ಹೋಗಿದ್ದು ಗೊತ್ತದ. DCC ಬ್ಯಾಂಕ್ನಲ್ಲಿ ಮಾನ್ಯ ಜಯಶೀಲ್ ಶೆಟ್ಟಿಯವರು ಕೊಟ್ಟಿದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ಅದಕ್ಕೆ ಜವಾಬ್ದಾರಿ ಹೊತ್ತು ತೊಗೊಂಡಂಥ ಬಾಲಚಂದ್ರ ಜಾರಕಿಹೊಳಿ ಬಗ್ಗೆಯೂ ಮಾತಾಡಿದ್ದೀವಿ. ಅದೇ ಕಾಲಕ್ಕೆ ಇನ್ನೂ ಅನೇಕ ವಿಷಯಗಳು ಚರ್ಚೆ ಮಾಡಿದ್ವಿ. ನೋಡಿದ್ವಿಲ್ಲ ಅಂತಲ್ಲ, ಸಹಕಾರ ಸಂಘಗಳು ಇದು ನಡೀತದಾಗ ಇವತ್ತು ಸಹಕಾರ ಸಂಘಗಳ ಮೇಲೆ ವಿಶ್ವಾಸ ಕಡಿಮೆ ಆಗತ್ತದ. ಎಲ್ಲೋ ಒಬ್ಬರು ಒಳ್ಳೆಯವರು ಇದ್ದಾರಪ್ಪ ಈರಣ್ಣ ಕಡಾಡಿ ಅಂಥವರು ಅಂತ ಅನ್ನೋದ್ರೊಳಗೆ ಅವ್ರ ಮನೆಗೆ ಆರೋಪ ಬಂದದ. ಒಂದು ಇದಾಗಿರ್ಬೇಕು, ಇದರಲ್ಲಿ ಪಾಲು ನಮ್ಮ ಈರಣ್ಣ ಕಡಾಡಿಯವ್ರಿಗೂ ಹೋಗಿರ್ಬೇಕು. ಇಲ್ಲ ಅಂದ್ರೆ ಅವ್ರು ಓಪನ್ ಆಗಿ ಬಂದು ಹೇಳಬೇಕಾಗ್ತದೆ ಇವತ್ತು ಇದು ಏನಾಗಿದೆ, ಇದು ಘಟನೆ ಏನು. ಇಲ್ಲ ಅದನ್ನು ತನಿಖೆ ಮಾಡಿಸ್ಬೇಕಾಗ್ತದೆ.
ತನಿಖೆ ಆಡಿಟ್ ರಿಪೋರ್ಟ್ ತಗೊಳ್ಳೋ ಜೊತೆಗೆ ಇನ್ನೂ ಬೇಕಾದ ಬೇರೆ ತನಿಖೆಗಳನ್ನು ಮಾಡಿಸಿ ಅಲ್ಲೇನು ನಡೆದ, ಎಲ್ಲಿ ಹೋಯ್ತದು 8-9 ಕೋಟಿ ರೂಪಾಯಿ ಸಾಲ ಯಾರಿಗೆ ಕೊಟ್ಟರು, ಯಾವ ಆಧಾರ ಮೇಲೆ ಕೊಟ್ಟರು, ಹೆಂಗೆ ಕೊಟ್ಟರು, ಇವೆಲ್ಲವೂ ಸಮಸ್ಯೆ ಒಂದು ಹೋಗುವಂಥದ್ದು. ಇದಕ್ಕೆ ಉತ್ತರ ಈಗಾಗಲೇ ಆಡಿಟ್ ರಿಪೋರ್ಟ್ ಮೂಲಕ ಕೊಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಆಡಿಟ್ ರಿಪೋರ್ಟ್ ಒಂದೇ ಅಲ್ಲ, ಈ ದೊಡ್ಡ ಅಮೌಂಟ್ ಹೇರಾಪೇರಿ ಆಗಿದೆ. ಅದರಲ್ಲೂ ನಾವು ಇಲ್ಲಿವರೆಗೂ ಪ್ರಾಮಾಣಿಕ ಇದ್ದಿದ್ರಲ್ಲಿ ಪ್ರಾಮಾಣಿಕ ಪೂರ್ಣ ನೋಡೋದ್ರೆ ಸರ್ಟಿಫೈ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಇವತ್ತಿನ ಪರಿಸ್ಥಿತಿ ಒಳಗೆ. ಯಾಕಂದರೆ ಹೆಚ್ಚು ಕಡಿಮೆ ಎಲ್ಲ ರಾಜಕಾರಣಿಗಳು ಇವತ್ತು ಹಣದ ನೆಲೆಯಲ್ಲಿ ರಾಜಕಾರಣ ಮಾಡೋದ್ರಿಂದಾಗ ಇವರು ಮಾಡಿರ್ಬೋದು ಅಂತೇಳಿ ಕೋಆಪರೇಟಿವ್ ಮೂಲಕ ಈ ದುಡ್ಡನ್ನು ಎತ್ತುವಂಥದ್ದು ಮಾಡುವಂಥದ್ದು ನಡೀತಾ ಇರ್ತಾವೆ. ಹಂಗಿರೋ ಆಗಿರ್ಬೋದು ಅಂತ ಸಂಶಯ ಇಲ್ಲ ಅಂತಲ್ಲ. ಅದು ಕ್ಲಾರಿಟಿ ಯಾವಾಗ ಆಗಬೇಕಾಗಿರ್ತದೆ. ಅವರು BJPಗರು ಸಹಜ ಲೋಕ ಮೂಲಕರಾಗಲಿ ಅಥವಾ DCC ಬ್ಯಾಂಕ್ ನಿಮ್ಮ ಈ ರೀತಿ ತನಿಖೆ ಮಾಡಿ ಅಕೌಂಟೇಬಲ್ ಆಗಿ ಹೊರಗೆ ಬರಲಿ, ಭಾಳ ಆಡಿಟ್ ಆಗಲಿ ಅದರಿಂದ ಆ ಸರ್ಕಾರ ಇದರಲ್ಲೇ ಹೆಡ್ ಮೂಲಕ. ಅಂದ್ರೆ ಇಲ್ಲಿ ತನಿಖೆ ಆಗೋ ಜೊತೆಗೆ ಈ ಹಣ ಯಾರಿಗೆ ಹೋಗಿದೆ ಅನ್ನುವಂಥದ್ದು ಆಯಿತು. ಜೊತೆಗೆ ಇವರು ಭಾಳ ವಿಶ್ವಾಸಕರು ಇಲ್ಲರಿ, ಕೆಲವೊಂದು ಮಂದಿಗೆ ಕೆಲವೊಬ್ಬರು ಅಲ್ಲಿ ಕಲಿಸ್ತಾ ಇದ್ದಾರೆ ದುಡ್ಡು ಸಾಲ ತೊಗೊಂಡವ್ರಿಗೆ, ನೀವು ತುಂಬಬೇಡ್ರಿ ಮಾಪ್ ಆಗ್ತದೆ, ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ಆ ಕಾರಣಕ್ಕಾಗಿಯೂ ಕೆಲವೊಬ್ರು ತುಂಬ್ತಾ ಇಲ್ಲ ದುಡ್ಡು, ಅದು ಎಲ್ಲ ಕೂಡದ ಇದ್ರೊಳಗೆ ಅಂತ ಮಾತುಗಳು ಕೇಳಿಬೋದು. ಒಟ್ಟಿನಲ್ಲೇ ತಮಗೆ ಯಾರ್ಯಾರಿಗೆ ಏನೇನು ಬೇಕೋ ಆ ರೀತಿ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಆಗಿದ್ದೇನು ಸುಳ್ಳಲ್ಲ, ಅದು ಗ್ಯಾರಂಟಿ ಅಂತೇಳಿ ಖಚಿತ ಆಗ್ತಾ ಇದೆ. ಈ ಎಲ್ಲ ನೆಲೆಗಟ್ಟಿನೆಲ್ಲ DCC ಬ್ಯಾಂಕ್ ಆಗಿರ್ಬೋದು, ಅಪೆಕ್ಸ್ ಬ್ಯಾಂಕ್ ಆಗಿರ್ಬೋದು, ಇವೆಲ್ಲ ಅವ್ರ ಹೆಡ್. ಅದಕ್ಕೆ ಸಹಕಾರಿ ಕ್ಷೇತ್ರದ ಅಧಿಕಾರಿಗಳಾಗಿರ್ಬೋದು, ಕಮಿಷನರ್ ಅವರು ಇದನ್ನು ಪೂರ್ಣ ಪ್ರಮಾಣದಲ್ಲಿ ತನಿಖೆ ಮಾಡಬೇಕಾಗಿದೆ. ಯಾಕಂದರೆ ತನಿಖೆ ಮಾಡೋದ್ರಿಂದ ಮುಂದೆ ಏನಪ್ಪ ಸ್ಪಷ್ಟವಾಗಿ ಏನಾಗಿತ್ತು, ಯಾರಿಗೆ ಕೊಟ್ಟರು, ಮತ್ತು SB ಅಕೌಂಟ್ ಸೇರಿಸಿ CD ಕಳಿಸಿ ಅಲ್ಲಿದ್ದು ಇವ್ರು ಯಾಕೆ ಕೊಡಲಿಲ್ಲ, ಆ ನಿಯಮಾವಳಿಗಳನ್ನ ಯಾಕೆ ಮೀರಿದ್ರು, ಇದಕ್ಕೋಸ್ಕರ ಇವರು ಉತ್ತರ ಕೊಡಬೇಕಾಗಿದೆ. ಇದನ್ನು ಮಾಡಿದವರು ಯಾರು? ಏನು ಸ್ವತಃ ಈರಣ್ಣ ಖರ್ಗೆ ಅವರ ಅಥವಾ ಕಾರ್ಯದರ್ಶಿನ ಅಥವಾ ಅಲ್ಲಿ ಅಧಿಕಾರಿಗಳ ಸಂಬಂಧಿತ ಅಧಿಕಾರಿಗಳ ಯಾರು? ಈ ಕೆಲವೊಮ್ಮೆ ಏನಾಗ್ತದೆ, ಸಂಬಂಧಿತ ಅಧಿಕಾರಿಗಳು ತಾವು ಮಾಡಿಕೊಂಡು ನಮ್ಮ ನಾಯಕರ ಮೇಲೆ ಹಾಕುವಂಥದ್ದು ಇರ್ತದೆ. ಇಲ್ಲಂತಲ್ಲ, ಹಾಗಾದರೆ ನಾಯಕರ ಶುದ್ಧ ಸಜ್ಜನ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾಳೆ ನಮ್ಮ ಹೆಸರು ಕೇಳುತ್ತಂದ್ರೂ ಅವರು ಸರಿದಿಲ್ಲುವಂಥ ಪ್ರಸಂಗ ಇರ್ತದೆ. ಅವ್ರು ಮೌನ ಆಗಿದ್ದಾರಪ್ಪ ಅಂತಂದ್ರೆ ಹಂಗಾಗಿ ಇದ್ರಾಗ ಏನದ, ಇಲ್ಲಿವರೆಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅವ್ರ ಜೊತೆ ಮಾತಾಡಿ ಏನು ಸತ್ಯದ ಹೊರಗೆ ಆಗ್ತದೆ ಅಂತೇಳಿ. ಅವ್ರು ಇದ್ರ ಕುರಿತಾಗ ಅವರು ಬಂದು ಹೊರಗೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ ಈ ಸಂದರ್ಭದಲ್ಲಿ. ಯಾಕಂದರೆ ಯಾರೂ ತಪ್ಪು ಮಾಡಲಿಲ್ಲ ಅಧಿಕಾರಿಗಳು, ಅದರ ಹೆಸರು ಕೇಳೋದು ಯಾರಿಗೆ? ಅದರಲ್ಲೂ ಈಗ ಅವ್ರು ರಾಜ್ಯಸಭಾ ಸದಸ್ಯರು ಸಿಗೋದು ಭಾಳ ಕಷ್ಟದ ಈ ಸಲ, ಬಟ್ ಸಿಗ್ಬೋದು, ಇಲ್ಲಂತ ನಾನು ಹೇಳೋಕ್ಕೆ ಆಗೋದಿಲ್ಲ ಅದನ್ನು. ಯಾಕಂದರೆ ಈ ಇರೋದು ಒಂದೇ ಆಯ್ಕೆ ಆಗುವಂಥದ್ದು. ಅದರಲ್ಲಿ ಈಗಾಗಲೇ ಮೋದಿಯವ್ರ ಪ್ರಕಾರ ದೇವೇಗೌಡರು ಕೊಡುವಂಥ ವಿಚಾರದ ಇನ್ನೂ ಅನೇಕ ಸೀನಿಯರ್ ಲೀಡರ್ಸ್ ಇದ್ದಾರೆ, ಅವರು ಕೊಡಬಹುದಂಥ ಸಾಧ್ಯತೆಗಳಿದ್ದಾವೆ. ಇಂಥ ಸಂದರ್ಭದಲ್ಲೇ ಇವರು MLA ಮತ್ತೆ ಅದು ನಿಲ್ಲಿಸುವಂಥ ಸಂದರ್ಭದಲ್ಲಿ ಅವ್ರಿಗೆ ಇದೊಂದು ಕಳಂಕ ಹಚ್ಚುವಂಥ ಕೆಲಸ ನಡೆದಿರ್ಬೋದಾ? ಯಾಕಂತಂದ್ರೆ ಈ ಭಾಗದಲ್ಲಿ ಈರಣ್ಣ ಖರ್ಗೆ ಅವ್ರ ಹೆಸರಿಗೆ ನಿಧಾನಕ್ಕೆ ಗೋಚರಿಸ್ತಾ ಇದೆ. ಎಲ್ಲ ವಿರೋಧಿಗಳ ಪಟ್ಟಿಯಲ್ಲಿ ಅವ್ರದ್ದು ಹೆಸರು ಮೇಲಕ್ಕೆ ಅವ್ರಿಗೂ ನಿಂತದ್ದು MLAಗೆ ಸಿಗ್ಬೋದು ಟಿಕೆಟ್ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಈ ಒಂದು ಧಾಗ್ ಅಂತೇಳಿ ನಾವು ಅಥವಾ ಕಪ್ಪು ಚುಕ್ಕೆ ಹಚ್ಚೋದ್ರಿಂದ ಅವ್ರ ಟಿಕೆಟು ತಪ್ಪಬಹುದಾ ಅನ್ನುವಂಥ ವಿಷಯ ಅನೇಕ ರೀತಿಯಾಗಿ ಇವತ್ತು ವಿಚಾರ ಮಾಡೋ ಸಂದರ್ಭದಲ್ಲಿ ಈಗ ಸ್ವತಃ ನಾವು ಪ್ರಯತ್ನ ಮಾಡಿದ್ವಿ. ಈರಣ್ಣ ಖರ್ಗೆ ಅವರಿಗೆ ಸಿಕ್ಕಿಲ್ಲ, ಅವ್ರನ್ನ ಮಾತಾಡಿಸಿ ಅಥವಾ ಅವರು ತಾವೇ ಸ್ವತಃ ಇದ್ರ ಬಗ್ಗೆ ಕ್ಲಿಯರಿಟಿ ಕೊಟ್ಟರೆ ವಿಶೇಷವಾಗಿ ಅವ್ರ ಮೇಲಿನ ಆರೋಪ ಕಡಿಮೆ ಆಗ್ಬೋದೇನೋ. ಅವರು ಕೆಲವೊಬ್ರು ಅವ್ರ ಆತ್ಮೀಯರು ಹೇಳಿದರು, ಇಲ್ಲ ಇನ್ನು ದೊಡ್ಡದು ಬೆಳೆಸೋದು ಬೇಕಾಗಿಲ್ಲ, ದೊಡ್ಡದು ಬೆಳೆಸೋದು ಪ್ರಶ್ನೆ ಇಲ್ಲರಿ. ಇಲ್ಲೇ 8-9 ಕೋಟಿ ರೂಪಾಯಿಗಳ ಹಗರಣ ಆಗ್ಯದ, ಅದು ಯಾರು ಅನ್ನೋದು ಹೊರಬರಬೇಕಾಗಿದೆ. ಮೌನ ಆದ್ರೆ ಇನ್ನೂ ಹೆಚ್ಚು ಸಮಸ್ಯೆ ಶುರು ಆಗ್ತಾವೆ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಆ ದಿಶೆಯಲ್ಲೆಲ್ಲ ಅವರು ಒಂದು ಕ್ಲಾರಿಟಿ ಕೊಡಬೇಕಿಲ್ಲ. ಅದು ತನಿಖೆ ಆಗಬೇಕು. DCC ಬ್ಯಾಂಕ್ ವತಿಯಿಂದಾಗಲಿ, ಅಪೆಕ್ಸ್ ಬ್ಯಾಂಕ್ ವತಿಯಿಂದಾಗಲಿ, ಹೈಯರ್ ಅಥಾರಿಟಿ ಸರ್ಕಾರದ ಹೈಯರ್ ಅಥಾರಿಟಿ ಕಮಿಷನರ್ ಅವರಿಂದಾಗಲಿ ಒಂದು ನಿಯೋಗ ನಿಮಿಷ ಇಂಥವು ಆಗಬಾರ್ದು. PKPSಗಳು ಇದೊಂದು ಪ್ರಾಮಾಣಿಕ ಪಾತ್ರಗಳಂಥ ಸಂದರ್ಭದಲ್ಲೇ ಹೀಗಾಗಿದ್ದರಿಂದಾಗೆ ಅನೇಕ PKPSಗಳು ಇಂಥ ಕೆಲಸಗಳನ್ನು ಮಾಡೋದ್ರಿಂದಾಗೆ ಇವು ತನಿಖೆ ಆಗ್ತಾ ಹೋದಪ್ಪ ಅಂದರೆ ತಪ್ಪಿದ ಶಿಕ್ಷೆ ಆಯ್ತು ಅಂದರೆ ಇಂಥ ಕೆಲಸ ಮಾಡುವಂಥವ್ರು ಬೆದರ್ತಾರೆ, ನಿಯಮಗಳನ್ನು ಉಲ್ಲಂಘಿಸಿ ಮಾಡುವಂಥವ್ರು ಹಿಂದೆ ಸೇರ್ತಾರೆ ಅನ್ನುವಂಥ ಮಾತು. ಯಾಕಂದರೆ ಈಗ ನೋಡಿ ದೇಶದ ಚಟ್ಟರದ್ದು ಇವತ್ತು 31 ತಾರೀಕು ಬಂತು, ಅಷ್ಟರೊಳಗೆ ಅವರು ದುಡ್ಡು ಬಡ್ಡಿ ಗಂಟೆ ತುಂಬಿದ್ರೆ ಆ ಮಾತು ಬೇರೆ, ತುಂಬದೇ ಇದ್ದರೆ ಅದೊಂದು ದೊಡ್ಡ ಇಶ್ಯೂ ಆಗೋದ್ರಲ್ಲಿ ಎರಡು ಮಾತು ಇಲ್ಲ. ಒಟ್ಟಾರೆಯಾಗಿ ಈ ಒಂದು ಸಂದರ್ಭದಲ್ಲಿ ಈರಣ್ಣ ಖರ್ಗೆ ಅವರು ಅಲ್ಲಿ ನಡೆದಿದ್ದೇನು ಸ್ವತಃ ಅವ್ರು ಬಾಯ್ಬಿಟ್ರೆ ಭಾಳ ಉತ್ತಮ. ಯಾಕೆಂದರೆ ಅವ್ರ ಬಗ್ಗೆ ಭಾಳಷ್ಟು ಒಳ್ಳೆಯ ಅಭಿಪ್ರಾಯಗಳು ಜನಸಾಮಾನ್ಯರಲ್ಲಿದ್ದಾವೆ. ಅವ್ರ PKPS ಬಗ್ಗೆನೂ ಭಾಳಷ್ಟು ಜನ ಲೆಕ್ಕಲ್ಲೊಳ್ಳೆ ಇಲ್ಲೇ ವಿರೋಧಿಗಳಿದ್ದಾರೆ, ಅವ್ರನ್ನ ಪ್ರೀತಿಸೋರು ಇದ್ದಾರೆ, ಅದನ್ನು ಕಟ್ಟುವಳಿ ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿದಾಗ ಒಟ್ಟಾರೆಯಾಗಿ ಇದು ಒಂದು ವೇಳೆ ಸತ್ತಿತ್ತು ಅಂದರೆ ಇದನ್ನು ಮಾಡಿದವ್ರು ಯಾರು? ಈರಣ್ಣ ಖರ್ಗೆ ಅವರ
ಅವ್ರ ಕಾರ್ಯದರ್ಶಿಗಳ ಅಲ್ಲಿ ಅಧಿಕಾರಿಗಳ ಯಾರು ಜನಸಾಮಾನ್ಯರ ದುಡ್ಡದು ಆ ದುಡ್ಡ ಅದನ್ನು ಯೋಗ್ಯರಿಗೆ ಅದು ಕೊಡುವಂಥದ್ದಾಗಬೇಕು. ಮತ್ತು ಈ ಹಗರಣ ಇದರೊಳಗೆ ನಡೆದ ಹೂರ್ಣ ಹೊರಗೆ ಬರಲಿ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು 16 ನ್ಯೂಸ್ ಅಂತ ತಿಳಿಸ್ತಾರೆ. ಸತ್ಯದ ಕೈಗನ್ನಡಿ ವಂದನೆಗಳು.